Welcome, my friends. Feel free and expect the unexpected. Hello students, welcome back to our English class. In this class we will discuss about 10th standard English lesson Gentleman of Rio and Medio. ಇಲ್ಲಿ ಜೆಂಟಲ್ಮ್ಯಾನ್ ಅಂದ ತಕ್ಷಣ ನಾವು ತುಂಬ ಚೆನ್ನಾಗಿ ಬಟ್ಟೆ ಹಾಕೊಂಡವನು ಅಂತ ಅಂದ್ಕೋಬಾರ್ದು. ಸುಸಂಸ್ಕೃತ ವ್ಯಕ್ತಿ, ಸಭ್ಯ ವ್ಯಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ರಿಯೋ ಆ್ಯಂಡ್ ಮೇಡಿಯೋ ಅನ್ನೋದು ಯುನೈಟೆಡ್ ಸ್ಟೇಟ್ನ ನ್ಯೂ ಮೆಕ್ಸಿಕೋ ಹತ್ರ ಇರತಕ್ಕಂಥ ಒಂದು ಹಳ್ಳಿಯ ಹೆಸರು. ಆ ರಿಯೋ ಆ್ಯಂಡ್ ಮೇಡಿಯೋದ ಒಬ್ಬ ಸಭ್ಯ ವ್ಯಕ್ತಿ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. Dear students, before we begin the lesson, let's have a brief introduction to the main characters of this story. ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ. ಅವನು ವಯಸ್ಸಾಗಿರ್ತಕ್ಕಂಥ ಒಬ್ಬ ಮುದುಕ. ಅವನ ಹೆಸರು ಡಾನ್ ಹಾನ್ಸೆಲ್ಮೋ. ಇಲ್ಲಿ ಡಾನ್ ಅಂತಂದರೆ ವಿಲನ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ಸ್ಪ್ಯಾನಿಷಲ್ಲಿ ಏನು ಮಾಡ್ತಾರೆ ಅಂತಂದರೆ ಹಿರಿಯ ನಾಗರಿಕರಿಗೆ ರೆಸ್ಪೆಕ್ಟ್ ಕೊಡೋದಕ್ಕಾಗಿ ನಾವಿಲ್ಲಿ ಸರ್ ಅಂತ ಕರಿತೀವಿ, ಶ್ರೀ ಅಂತ ಕರಿತೀವಿ, ಶ್ರೀಮಾನ್ ಅಂತ ಕರಿತೀವಿ. ಅಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಡಾನ್ ಅನ್ನುವಂಥ ಪದನ ಬಳಸ್ತಾರೆ. ಸೊ ಡಾನ್ ಹಾನ್ಸೆಲ್ಮೋ ಇವನು ಈ ಕಥೆಯ ಮುಖ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರ್. ಈ ಡಾನ್ ಹಾನ್ಸೆಲ್ಮೋಗೆ ಸ್ವಲ್ಪ ಜಮೀನು ಇರ್ತದೆ. ಆ ಜಮೀನಲ್ಲಿ ಒಂದು ಫಾರ್ಮ್ ಹೌಸ್ ಕೂಡ ಇರ್ತದೆ. ಅದನ್ನು ಸ್ವಲ್ಪ ಜನ ಅಮೇರಿಕನ್ಸ್ ಕೊಂಡ್ಕೊಳ್ಳೋದಕ್ಕೆ ಬಂದಿರ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾರೆಕ್ಟರ್ಗಳು ಯಾವುದು ಅಂತಂದರೆ ಸಮ್ ಅಮೇರಿಕನ್ಸ್. ಇಲ್ಲಿ ಯಾರು ಎಷ್ಟು ಜನ ಅಂತ ಹೇಳಿಲ್ಲ, ಒಂದು ಫ್ಯಾಮಿಲಿ ಅಂತ ಅರ್ಥ ಮಾಡ್ಕೊಂಡ್ಬಿಡಿ. ಅವರು ಈ ಡಾನ್ ಹಾನ್ಸೆಲ್ಮೋನ್ ಜಮೀನನ್ನು ಖರೀದಿ ಮಾಡಬೇಕು ಅಂತ ಬಂದಿರ್ತಾರೆ. ಈ ಡಾನ್ ಹಾನ್ಸೆಲ್ಮೋಗೆ ಇಂಗ್ಲಿಷ್ ಬರಲ್ಲ, ಆ ಅಮೇರಿಕನ್ಗೆ ಸ್ಪ್ಯಾನಿಷ್ ಬರಲ್ಲ. ಸೊ ಹಾಗಾಗಿ ಇವರಿಬ್ಬರ ಮಧ್ಯಕ್ಕೆ ಒಬ್ಬ ಮೀಡಿಯೇಟರ್ ಬೇಕಾಗಿರ್ತಾನೆ. ಸೊ ಅವನೇ ಈ ಕಥೆಯ ಮೂರನೇ ವ್ಯಕ್ತಿ. ಅವನಿಗೆ ಹೆಸರಿಲ್ಲ, ಆದರೆ ನಾವು ನರೇಟರ್ ಅಂತ ಕರ್ಕೊಳ್ಳೋಣ. ಅವನು ಇವರಿಬ್ಬರ ಮಧ್ಯಕ್ಕೆ ಈ ವ್ಯಾಪಾರನ ಕುದುರಿಸ್ತಾ ಇರ್ತಾನೆ. ಅಮೇರಿಕನ್ಸ್ ಜಮೀನನ್ನು ತಗೋಬೇಕಾಗಿರ್ತದೆ. ಡಾನ್ ಹಾನ್ಸೆಲ್ಮೋ ಜಮೀನನ್ನು ಮಾರಿಸೋದಕ್ಕೆ ಈ ನರೇಟರ್ ಮಧ್ಯಮವರ್ತಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕಥೆನಲ್ಲಿ ಈ ಸ್ಟೋರಿನ ಹೇಳ್ತಾ ಹೋಗ್ತಾ ಇದ್ದಾನಲ್ಲ, ಅವನೇ ಈ ನರೇಟರ್ ಮಧ್ಯಮವರ್ತಿ ಅಂತ ಏನು ಕರೆದವಲ್ಲ, ಇವನೇ ಈ ಕಥೆನ ಹೇಳ್ತಾ ಹೋಗ್ತಾನೆ. ಈ ಕಥೆಯೆಲ್ಲ ಮುಗಿದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾಕೆ ಡಾನ್ ಹಾನ್ಸೆಲ್ಮೋಗೆ ನಾವು ಜೆಂಟಲ್ಮ್ಯಾನ್ ಅಂತ ಕರಿಬೇಕು. ಎಲ್ಲರನ್ನೂ ನಾವು ಜೆಂಟಲ್ಮ್ಯಾನ್ ಅಂತ ಕರೆಯೋಕ್ಕಾಗಲ್ಲ, ಸಭ್ಯ ವ್ಯಕ್ತಿ, ಸುಸಂಸ್ಕೃತ ವ್ಯಕ್ತಿ ಅಂತ ಕರೆಯೋಕ್ಕಾಗಲ್ಲ. ಹಾಗಾಗಿ ಈ ಪಾಠ ಓದಿ ಆದಮೇಲೆ ನಮಗೆ ಗೊತ್ತಾಗುತ್ತೆ ಯಾಕೆ ಅವನನ್ನು ನಾವು ಜೆಂಟಲ್ಮ್ಯಾನ್ ಅಂತ ಕರಿಬೇಕು ಅಂತ. ಡಾನ್ ಹಾನ್ಸೆಲ್ಮೋ, ನರೇಟರ್ ಅಂದರೆ ಇಲ್ಲಿ ಮೀಡಿಯೇಟರ್, ಹಾಗೆ ಸಮ್ ಅಮೇರಿಕನ್ಸ್, ಇವರು ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರ್ಗಳು. ಡಾನ್ ಹಾನ್ಸೆಲ್ಮೋ ಅವನ ಜಮೀನನ್ನು ಮಾರೋದಕ್ಕೆ ಒಪ್ಕೊಂಡಿದ್ದಾನೆ. ಅಮೇರಿಕನ್ಸ್ ಕೊಂಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಅವರಿಬ್ಬರ ಮಧ್ಯಕ್ಕೆ ಮಧ್ಯಮವರ್ತಿಯಾಗಿರ್ತಕ್ಕಂಥ ಈ ನರೇಟರ್ ಈ ಪಾಠದಲ್ಲಿ ಈ ಕಥೆನೇ ಹೇಳ್ತಾ ಹೋಗ್ತದೇನಲ್ಲ, ಅವನು ಒಬ್ಬ ಕ್ಯಾರೆಕ್ಟರ್. ಈ ಮೂರು ಕ್ಯಾರೆಕ್ಟರ್ಗಳನ್ನ ಸ್ವಲ್ಪ ತಾವು ನೆನಪಲ್ಲಿಟ್ಕೊಳ್ಳಿ. ಇವಾಗ ಸಮಯವನ್ನು ವ್ಯರ್ಥ ಮಾಡದೆ ಈ ಪಾಠವನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಈ ಪಾಠದ ಎಂಟೈರ್ ಸ್ಟೋರಿಯನ್ನು ಈ ನರೇಟರ್ ಮಾತುಗಳಲ್ಲಿ ನಾವು ನೋಡ್ತೀವಿ. ಈ ನರೇಟರ್ ಅಂದರೆ ಬೇರೆ ಯಾರೂ ಅಲ್ಲ, ಈ ಅಮೇರಿಕನ್ಸ್ ಮತ್ತು ಡಾನ್ ಹಾನ್ಸೆಲ್ಮೋ ಮಧ್ಯಕ್ಕೆ ಮೀಡಿಯೇಟರ್ ಆಗಿ, ಮಧ್ಯಮವರ್ತಿಯಾಗಿ ಏನು ಜಮೀನನ್ನು ಮಾರಿಸಿಕೊಡ್ತಾ ಇದ್ದಲ್ಲ, ಸೊ ಅವನ ಮಾತುಗಳಲ್ಲಿ ನಾವೀಗ ನೋಡ್ತಾ ಹೋಗ್ತೀವಿ. It took months of negotiation to come to an understanding with the old man. It took months of negotiation. Negotiation ಅಂದರೆ ಸಂಧಾನ ಮಾಡೋದು, ಒಪ್ಸೋದಕ್ಕೆ. ಆ ಓಲ್ಡ್ ಮ್ಯಾನನ್ನು ಒಪ್ಸೋದಕ್ಕೆ ತಿಂಗಳುಗಟ್ಟಲೆ ಟೈಮ್ ಬೇಕಾಯ್ತಂತೆ. ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಇಲ್ಲಿ ಓಲ್ಡ್ ಮ್ಯಾನ್ ಅಂತಂದರೆ ಡಾನ್ ಹಾನ್ಸೆಲ್ಮೋ. ಸ್ಟಾರ್ಟಿಂಗಲ್ಲಿ ಅವನ ಹೆಸರು ಹೇಳಿಲ್ಲ, ಓಲ್ಡ್ ಮ್ಯಾನ್ ಅಂತ ಹೇಳ್ತಾರೆ. ಆ ಓಲ್ಡ್ ಮ್ಯಾನನ್ನು, ಡಾನ್ ಹಾನ್ಸೆಲ್ಮೋನ ಜಮೀನನ್ನು ಮಾರಿಸೋದಕ್ಕೆ ಒಪ್ಪಿಸಿ ಈ ಸಂಧಾನ ಮಾಡ್ಕೊಂಡು ಕರ್ಕೊಂಡು ಬರೋದಕ್ಕೆ ತಿಂಗಳುಗಟ್ಟಲೆ ಟೈಮ್ ಬೇಕಾಯ್ತಂತೆ. ಯಾಕೆ ಅಂತ ಕಾರಣ ನಾವು ಮುಂದಿನ ಸೆಂಟೆನ್ಸಲ್ಲಿ ನೋಡ್ತೀವಿ. ಹಿ ವಾಸ್ ಇನ್ ನೋ ಹರಿ ಅಂತಂದರೆ ಆತುರ, ಅರ್ಜೆಂಟ್ ಅಂತ ಅಂತೀವಿ. ಆ ಡಾನ್ ಹಾನ್ಸೆಲ್ಮೋಗೆ ಜಮೀನು ಮಾರುವಂಥ ಅರ್ಜೆಂಟ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಅವನು ಒಪ್ಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಅವನ ಹತ್ರ ತುಂಬ ಟೈಮ್ ಇತ್ತು. ಎಲ್ಲೋ ಜಮೀನು ಮಾರಿಬಿಟ್ಟು ದುಡ್ಡು ತೊಗೊಂಡು ಏನೋ ಒಂದು ಕೆಲಸ ಮಾಡಬೇಕು, ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥ ಅರ್ಜೆಂಟ್ ಇರಲಿಲ್ಲ. ಸೊ ಹಾಗಾಗಿ ಅವನಿಗೆ ಅರ್ಜೆಂಟ್ ಇಲ್ಲ ಅಂತಂದರೆ ಅವನನ್ನು ಒಪ್ಪಿಸಿ ಕರ್ಕೊಂಡು ಬರೋದಕ್ಕೆ ತಿಂಗಳುಗಟ್ಟಲೆ ಟೈಮ್ ಬೇಕಾಯಿತು. ಕೊನೆಗೂ ಜಮೀನು ಮಾರಿಸೋದಕ್ಕೆ ಆ ಡಾನ್ ಹಾನ್ಸೆಲ್ಮೋನ ಒಪ್ಪಿಸಿದ್ರು.
ಹಿ ಲಿವ್ಡ್ ಆಫ್ ಇನ್ ರಿಯೋ ಎನ್ ಮೇಡಿಯೋ. ಈ ರಿಯೋ ಎನ್ ಮೇಡಿಯೋ ಅಂತಕ್ಕಂಥ ಹಳ್ಳಿನಲ್ಲಿ ಈ ಓಲ್ಡ್ ಮ್ಯಾನ್ ಅಂದರೆ ಡಾನ್ ಅನ್ಸೆಲ್ಮೋ ಅಲ್ಲಿ ವಾಸವಾಗಿದ್ದ. ವೇರ್ ಹಿಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಆ ಊರಲ್ಲಿ ಇವನು ಹೊಸದಾಗಿ ಬಂದಿದ್ದಲ್ಲ, ಇವನ ಪೂರ್ವಜರು, ತಂದೆ ತಾಯಿ ತಾತ ಮುತ್ತಾತ ಎಲ್ಲರೂ ಕೂಡ ಅದೇ ಊರಲ್ಲಿ ವಾಸವಾಗಿದ್ದರು. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಇಲ್ಲಿ ಟಿಲ್ ಅಂತಂದರೆ ಜಮೀನನ್ನು ಉತ್ತೋದು, ಉಳೋದು ಅಂತ ಅರ್ಥ ಮಾಡ್ಕೊಳ್ಳಿ. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಅವ್ರ ತಂದೆ ತಾತ ಮುತ್ತಾತ ಯಾವ ಜಮೀನನ್ನು ಉತ್ತಿ ವ್ಯವಸಾಯ ಮಾಡಿದ್ರೋ ಅದೇ ಜಮೀನನ್ನು ಇವನು ಕೂಡ ವ್ಯವಸಾಯ ಮಾಡ್ತಾ ಇದ್ದ. ಹಿಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರಿಚ್ಡ್ ಬಟ್ ಕ್ವೇಂಟ್. ಆ ಜಮೀನಲ್ಲಿರ್ತಕ್ಕಂಥ ಫಾರ್ಮ್ ಹೌಸ್ ಹೇಗಿತ್ತು ಅಂತ ನಾವು ಈ ಸೆಂಟೆನ್ಸಲ್ಲಿ ನೋಡ್ತೀವಿ. ಆ ಜಮೀನಲ್ಲಿರ್ತಕ್ಕಂಥ ಮನೆ, ಹಿಸ್ ಹೌಸ್ ವಾಸ್ ಸ್ಮಾಲ್, ಅಷ್ಟೇನು ದೊಡ್ಡದಾಗಿರಲಿಲ್ಲ, ಒಂದು ಮೀಡಿಯಮ್ ಚಿಕ್ಕದಾಗಿತ್ತು. ರೆಚ್ಡ್ ಅಂತಂದರೆ ಅನ್ಪ್ಲೇಸೆಂಟ್, ನೋಡೋಕ್ಕೆ ಏನು ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಮಾಡರ್ನ್ ಆಗಿರ್ತಕ್ಕಂಥ ಮನೆ ಅದಾಗಿರಲಿಲ್ಲ. ಬಟ್ ಕ್ವೇಂಟ್ ಅಂತಂದರೆ ಓಲ್ಡ್ ಪ್ಯಾಷನ್, ಓಲ್ಡ್ ಮಾಡಲಲ್ಲಿದ್ದರೂ ಕೂಡ ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿತ್ತು ಆ ಮನೆ. ಸೊ ಹೇಗಿತ್ತು ಅವನ ಮನೆ? ಹಿಸ್ ಹೌಸ್ ವಾಸ್ ಸ್ಮಾಲ್, ರಿಚ್ಡ್ ಆ್ಯಂಡ್ ಕ್ವೇಂಟ್. ಹಳೇದಾದರೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೋ ಹಿಸ್ ಲ್ಯಾಂಡ್. ಲಿಟಲ್ ಕ್ರೀಕ್, ಇಲ್ಲಿ ಕ್ರೀಕ್ ಅಂತಂದರೆ ಚಿಕ್ಕದಾಗಿರ್ತಕ್ಕಂಥ ಹೊಳೆ, ನೀವು ಹಳ್ಳ ಅಂತ ಅಂದ್ಕೊಳ್ಬೇಕಾದ್ರೆ ಆ ಜಮೀನ್ ಮಧ್ಯಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಹಳ್ಳ ಹರ್ಕೊಂಡು ಹೋಗಿತ್ತು. ಹಿಸ್ ಆರ್ಚರ್ಡ್, ಇಲ್ಲಿ ಆರ್ಚರ್ಡ್ ಅನ್ನೋಂಥ ಪದನ ನೆನ್ಪಿಟ್ಕೊಳ್ಳಿ. ಮನೆ ಸುತ್ತಮುತ್ತ ನಾವು ಹಣ್ಣಿನ ಗಿಡಗಳನ್ನು ನೆಟ್ಟಿರ್ತೀವಲ್ಲ, ಸೊ ಕೈದೋಟ ಅಂತ ಕರೀತಾರೆ, ಅದನ್ನು ಆರ್ಚರ್ಡ್ ಅಂತ ಕರೀತಾರೆ. ಆ ಫಾರ್ಮ್ ಹೌಸ್ ಏನಿತ್ತು ತೋಟದಲ್ಲಿ, ಅದರ ಸುತ್ತಮುತ್ತ ಎಲ್ಲ ಗಿಡಗಳನ್ನು ನೆಟ್ಟಿದ್ದ. ಹಿಸ್ ಆರ್ಚರ್ಡ್ ವಾಸ್ ನಾರಲ್ಡ್ ಅಂತಂದರೆ ಅಲ್ಲಿರ್ತಕ್ಕಂಥ ಆ ಆರ್ಚರ್ಡಲ್ಲಿರ್ತಕ್ಕಂಥ ಮರದ ಟೊಂಗೆಗಳೆಲ್ಲ ಗಂಟಾಗಿ ಅಡ್ಡಾದಿಡ್ಡಿಯಾಗಿ ಬೆಳೆದಿದ್ವು, ಅದನ್ನು ನಾರಲ್ಡ್ ಅಂತ ಕರೀತಾರೆ. ಆ್ಯಂಡ್ ಬ್ಯೂಟಿಫುಲ್, ಆ ಮನೆ ಸುತ್ತ ಬೆಳೆದಿರ್ತಕ್ಕಂಥ ಈ ಆರ್ಚರ್ಡ್, ಈ ಹಣ್ಣಿನ ಮರಗಳನ್ನು ಬೆಳೆದಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಒಂದು ಕೈದೋಟ ಅಂತ ಕರೀರಿ, ಈ ಆರ್ಚರ್ಡ್ ಅಂತ ಕರೀತಾರಲ್ಲ, ಅದು ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ಆ ತೋಟದ ಮಧ್ಯಕ್ಕೆ ಈ ಮನೆ ಇತ್ತು, ಅದು ಅವನ ಫಾರ್ಮಲ್ಲಿ ಇರ್ತಕ್ಕಂಥ ಫಾರ್ಮ್ ಹೌಸ್. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಆರ್ಚರ್ಡ್ ಫಾರ್ಮ್ ಹೌಸನ್ನು ಹೊಂದಿರತಕ್ಕಂಥ ಆ ಜಮೀನನ್ನು ಕೊಂಡ್ಕೊಳ್ಳೋದಕ್ಕೆ ಅಮೇರಿಕನ್ಸ್ ರೆಡಿಯಾಗಿದ್ದಾರೆ. ಬಟ್ ಅದನ್ನು ಮಾರುವಂಥ ಅರ್ಜೆಂಟ್ ಈ ಡಾನ್ ಅನ್ಸೆಲ್ಮೋಗಿಲ್ಲ. ಸೊ ಹಾಗಾಗಿನೇ ಅವನನ್ನು ಸಂಧಾನ ಮಾಡಿ ಒಪ್ಪಿಸಿ ಕರ್ಕೊಂಡು ಬರೋದಕ್ಕೆ ತಿಂಗಳುಗಟ್ಟಲೆ ಟೈಮ್ ಬೇಕಾಗುತ್ತೆ ಅನ್ನೋದನ್ನು ಈ ಪ್ಯಾರಾಗ್ರಾಫ್ ಮೊದಲೇನೆ ಇಲ್ಲೇ ನೋಡಿದ್ದೀವಿ. ಈ ಪ್ಯಾರಾಗ್ರಾಫ್ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಡಿಸ್ಕ್ರೈಬ್ ದ ಫಾರ್ಮ್ ಅಥವಾ ಡಿಸ್ಕ್ರೈಬ್ ದ ಹೌಸ್ ಆಫ್ ಡಾನ್ ಅನ್ಸೆಲ್ಮೋ ಅಂತ ಕೇಳಿದರೆ ಅವನ ಮನೆ ಹೇಗಿತ್ತು, ಆರ್ಚರ್ಡ್ ಹೇಗಿತ್ತು, ತೋಟ ಹೇಗಿತ್ತು ಅನ್ನೋದನ್ನು ನೀವು ಬರೆಯೋದಕ್ಕೆ ರೆಡಿಯಾಗಿರಬೇಕು. ಸ್ಟೋರಿನಲ್ಲಿ ಮುಂದೆ ಏನಾಗುತ್ತೆ ಅಂತ ಇವಾಗ ನೋಡೋಣ. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಅವನನ್ನು ಹೇಗೋ ಆ ಜಮೀನನ್ನು ಮಾರೋದಕ್ಕೆ ಒಪ್ಪಿಸಿದ್ರು. ಇವಾಗ ಆ ಸೇಲ್ ಮಾಡುವಂಥ ದಿನ ಅಂದರೆ ಅಗ್ರಿಮೆಂಟ್ಗೆ ಸೈನ್ ಹಾಕುವಂಥ ದಿನ, ಅವತ್ತಿನ ದಿನ ಈ ಡಾನ್ ಅನ್ಸೆಲ್ಮೋ ಆಫೀಸಿಗೆ ಬರ್ತಾನೆ. ಹಿಸ್ ಕೋಟ್ ವಾಸ್ ಓಲ್ಡ್. ಈಗ ಮುಂದೆ ಅವನು ಫಿಸಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕೂಡ ತಮಗೆ ಎಕ್ಸಾಮಿನೇಷನಲ್ಲಿ 2 or 3 ಮಾರ್ಕ್ಸ್ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಅವನು ನೋಡೋದಕ್ಕೆ ಹೇಗಿದ್ದ ಅನ್ನೋದನ್ನು ಈ ಪ್ಯಾರಾಗ್ರಾಫಲ್ಲಿ ನೋಡ್ತೀವಿ. ಹೇಗಿದ್ದ ನೋಡಿ ಅವನು ಆಫೀಸಿಗೆ ಬಂದಾಗ. ಹಿಸ್ ಕೋಟ್ ವಾಸ್ ಓಲ್ಡ್, ಗ್ರೀನ್ ಆ್ಯಂಡ್ ಫೇಡೆಡ್. ಅವನು ಒಂದು ಕೋಟ್ ಹಾಕೊಂಬಂದಿದ್ದ. ಆ ಕೋಟ್ ತುಂಬ ಹಳೇದಾಗಿತ್ತು, ಗ್ರೀನ್ ಕಲರ್ದು ಮತ್ತು ಫೇಡೆಡ್ ಕಲರ್ ಎಲ್ಲ ಹೋಗಿಬಿಟ್ಟಿತ್ತು. ಅಂಥ ಗ್ರೀನ್ ಕಲರ್ ಕೋಟನ್ನು ಹಾಕ್ಕೊಂಡು ಅವತ್ತು ಬಂದಿದ್ದಾನೆ. ಐ ಥಾಟ್ ಆಫ್ ಎ ಸೆನೆಟರ್ ಕ್ಯಾಟ್ರಾನ್. ಆ ಕೋಟ್ ಹಾಕೊಂಡು ಬಂದಿರತಕ್ಕಂಥ ಆ ಡಾನ್ ಅನ್ಸೆಲ್ಮನ್ ನೋಡಿದಾಗ ಈ ನರೇಟರ್ ಏನಿದಲ್ಲ, ಇವನು ಯಾರು ನೆನಪಾಗತ್ತೆ ಅಂತಂದರೆ ಐ ಥಾಟ್ ಆಫ್ ಎ ಸೆನೆಟರ್ ಕ್ಯಾಟ್ರಾನ್ ನೆನಪಾಗುತ್ತೆ ಇವನಿಗೆ. ಹೂ ಹ್ಯಾಸ್ ಬೀನ್ ಸಚ್ ಎ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ಮೌಂಟೇನ್ಸ್. ರಿಯೋ ಎನ್ ಮೇಡಿಯೋದಲ್ಲಿರ್ತಕ್ಕಂಥ ಈ ಜನಗಳ ಮೇಲೆ ಜಾಸ್ತಿ ಪ್ರಭಾವವನ್ನು ಬೀರಿರ್ತಕ್ಕಂಥ ಸೆನೆಟರ್ ಕ್ಯಾಟ್ರಾನ್ ಅವನ ಥರ ಕಾಣಿಸಿದ ಈ ನರೇಟರ್ಗೆ. ಯಾರು? ಡಾನ್ ಅನ್ಸೆಲ್ಮೋ. ಅವನು ಹಾಕ್ಕೊಂಡು ಬಂದಿರತಕ್ಕಂಥ ಕೋಟನ್ನು ನೋಡಿದಾಗ ಯಾರು ನೆನಪಾಗತ್ತೆ ಅಂತಂದರೆ ಸೆನೆಟರ್ ಕ್ಯಾಟ್ರಾನ್. ಪರ್ಹ್ಯಾಪ್ಸ್ ಅಂತಂದರೆ ಬಹುಶಃ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್. ಅವನು ಹಾಕೊಂಬಂದಿರತಕ್ಕಂಥ ಕೋಟ್ ಬಗ್ಗೆ ಹೇಳ್ತಾ ಇದ್ದಾನೆ. ಇದು ಬಹುಶಃ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್. ಇಲ್ಲಿ ಪ್ರಿನ್ಸ್ ಆಲ್ಬರ್ಟ್ಸ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಪ್ರಿನ್ಸ್ ಆಲ್ಬರ್ಟ್ಸ್ ಅಂತಂದರೆ ಉದ್ದವಾಗಿರ್ತಕ್ಕಂಥ ಕೋಟ್ಗೆ ನಾವು ಪ್ರಿನ್ಸ್ ಆಲ್ಬರ್ಟ್ಸ್ ಅಂತ ಕರೀತಾರೆ. ಅಂಥ ಹಳೇದಾಗಿರ್ತಕ್ಕಂಥ ಕೋಟನ್ನು ಅವನು ಹಾಕೊಂಬಂದಿರ್ತಾನೆ. ಹಿ ವೋರ್ ಗ್ಲೋವ್ಸ್ ಅಂದರೆ ಕೈಗಳಿಗೆ ಗ್ಲೋವ್ಸ್ ಹಾಕೊಂಬಂದಿದ್ದಾನೆ.
ದೇ ವರ್ ಓಲ್ಡ್ ಆ್ಯಂಡ್ ಟೋರ್ನ್ ಆ್ಯಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೋ ದೆಮ್. ಕೈಗೆ ಹಾಕೊಂಡಿರುವಂಥ ಗ್ಲೋವ್ಸ್ ಹೇಗಿದ್ದು ಅಂತ ನೋಡಿ. ದೇ ವರ್ ಓಲ್ಡ್, ಆ ಹಾಕೊಂಡಿರ್ತಕ್ಕಂಥ ಕೈಗೆ ಹಾಕೊಂಡಿರುವಂಥ ಗ್ಲೋವ್ಸ್ಗಳು ಕೂಡ ತುಂಬ ಹಳೆಯವಾಗಿದ್ವು. ಆ್ಯಂಡ್ ಟೋರ್ನ್, ಹರಿದೋಗಿದ್ವು. ಎಷ್ಟು ಹರಿದೋಗಿದ್ವು ಅಂತಂದರೆ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೋ ದೆಮ್. ಆ ಕೈಗೆ ಹಾಕ್ಕೊಂಡಿರ್ತಾನಲ್ಲ ಆ ಗ್ಲೋವ್ಸಿಂದ ಅವನ ಬೆರಳು ತುದಿಗಳು ಹೊರಗೆ ಕಾಣಿಸ್ತಾ ಇದ್ವು ಅಂತೆ. ಅಷ್ಟೊಂದು ಹಳೆಯದು ಹರಿದೋಗಿರ್ತಕ್ಕಂಥ ಆ ಗ್ಲೋವ್ಸನ್ನು ಹಾಕೊಂಬಂದಿದ್ದ. ಇಲ್ಲಿ ಒಂದೊಂದೇ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡೋಗಿ. ಫಸ್ಟ್ ಪಾಯಿಂಟ್, ಅವ್ನು ಹಾಕೊಂಬಂದಿರ್ತಕ್ಕಂಥ ಕೋಟ್ ಹೇಗಿತ್ತು, ಆಮೇಲೆ ಅವನ ಕೈಗೆ ಹಾಕ್ಕೊಂಡಿರ್ತಕ್ಕಂಥ ಗ್ಲೋವ್ಸ್ ಹೇಗಿದ್ವು. ಇನ್ನು ಮುಂದೆ ಹಿ ಕ್ಯಾರಿಡ್ ಎ ಕೇನ್. ಕೇನ್ ಅಂದರೆ ನಾವು ಕನ್ನಡದಲ್ಲಿ ಬೆತ್ತ ಅಂತ ಕರಿತೀವಿ. ನೀವು ಅದನ್ನು ವಾಕಿಂಗ್ ಸ್ಟಿಕ್ ಅಂತ ಬೇಕಾದರೂ ಅಂದ್ಕೊಳ್ಳಿ. ಒಂದು ಕೈಯಲ್ಲಿ ಒಂದು ಕೋಲನ್ನು ಹಿಡ್ಕೊಂಡು ಬಂದಿದ್ದ. ಆ ಕೋಲ್ ಹೇಗಿತ್ತು ನೋಡಿ. ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲೆಟನ್ ಆಫ್ ಓರ್ನ್ ಔಟ್ ಅಂಬ್ರೆಲ್ಲಾ. ಅವನ ಕೈಯಲ್ಲಿ ಹಿಡ್ಕೊಂಡ್ಬಂದಿರ್ತಕ್ಕಂಥ ಆ ಕೋಲು, ಆ ಬೆತ್ತ, ವಾಕಿಂಗ್ ಸ್ಟಿಕ್ ಏನಾಗಿತ್ತು ಅಂತಂದ್ರೆ, ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲೆಟನ್ ಆಫ್ ಓರ್ನ್ ಔಟ್ ಅಂಬ್ರೆಲ್ಲಾ. ಅವನು ತಂದಿರ್ತಕ್ಕಂಥ ಕೇನ್ ಅಂತಂದ್ರೆ ಅದು ಚೆನ್ನಾಗಿರ್ತಕ್ಕಂಥ ವಾಕಿಂಗ್ ಸ್ಟಿಕ್ ಆಗಿರಲಿಲ್ಲ, ಹರಿದೋಗಿರ್ತಕ್ಕಂಥ ಕಿತ್ತೋಗಿರ್ತಕ್ಕಂಥ ಛತ್ರಿಯ ಅದೊಂದು ಕೋಲನ್ನು ಅವನು ಹಿಡ್ಕೊಂಡು ಬಂದಿದ್ದ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ಯೂಮರೇಬಲ್ ಕಿನ್. ಆ ಡಾನ್ ಹೆನ್ಸೆಲ್ಮೋ ಆಫೀಸ್ಗೆ ಅವತ್ತು ಸೇಲ್ ಮಾಡುವಂಥ ದಿನ ಆಫೀಸ್ಗೆ ಬಂದಾಗ ಅವನ ಜೊತೆ ಅವನ ಹಿಂದಿಂದ ಒಬ್ಬ ಹುಡುಗ ಕೂಡ ಬಂದಿದ್ದ. ಇನ್ಯೂಮರೇಬಲ್ ಅಂತಂದರೆ ಅಸಂಖ್ಯಾತ, ಕಿನ್ ಅಂತಂದರೆ ಸಂಬಂಧಿಗಳು. ಆ ರಿಯೋ ಎನ್ ಮೇಡಿಯೋನಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಈ ಡಾನ್ ಹೆನ್ಸೆಲ್ಮೋಗೆ ಸಂಬಂಧಿಕರೇ ಆಗಿದ್ರು. ಆ ಸಂಬಂಧಿಕರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಇವನ ಜೊತೆ ಬಂದಿದ್ದ ಆಫೀಸ್ಗೆ. ಇಲ್ಲಿ ಕಿನ್ ಅಂತಂದರೆ ರಕ್ತ ಸಂಬಂಧಿಗಳು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹೇಗಿದ್ದ ಅವನ ಹಿಂದಿಂದ ಬಂದಿರತಕ್ಕಂಥ ಹುಡುಗ ನೋಡಿ. ಎ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಗೇಜಲ್. ಈ ಡಾನ್ ಹೆನ್ಸೆಲ್ಮೋ ಜೊತೆಗೆ ಬಂದಿರತಕ್ಕಂಥ ವ್ಯಕ್ತಿ ಡಾರ್ಕ್ ಯಂಗ್ ಮ್ಯಾನ್, ಕಪ್ಪಗೆ ಇರ್ತಕ್ಕಂಥ ಒಬ್ಬ ಯಂಗ್ ಮ್ಯಾನ್ ಆಗಿದ್ದ. ವಿತ್ ಐಸ್ ಲೈಕ್ ಗೇಜಲ್, ಅವನ ಕಣ್ಣುಗಳು ಹೇಗಿದ್ದು ಅಂತ ವರ್ಣನೆ ಮಾಡ್ತಾರೆ ನೋಡಿ. ವಿತ್ ಐಸ್ ಲೈಕ್ ಗೇಜಲ್, ಆ ಹುಡುಗ, ಆ ಯಂಗ್ ಮ್ಯಾನ್, ಡಾರ್ಕ್ ಯಂಗ್ ಮ್ಯಾನ್ ಇರ್ತಾನಲ್ಲ, ಅವನ ಕಣ್ಣುಗಳು ಜಿಂಕೆ ಕಣ್ಣುಗಳ ಥರ ಇದ್ವಂತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಪ್ಯಾರಾಗ್ರಾಫಲ್ಲಿ ನೀವು ಮುಖ್ಯವಾಗಿ ಈ ಡಾನ್ ಹೆನ್ಸೆಲ್ಮೋನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ನೀವು ಪಾಯಿಂಟ್ ವೈಸ್ ಮಾಡಿ ನೆನ್ಪಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಅವನು ಹಾಕ್ಕೊಂಡಿರ್ತಕ್ಕಂಥ ಕೋಟ್ ಹೇಗಿತ್ತು, ಅವನ ಕೈಗೆ ಹಾಕ್ಕೊಂಡಿರ್ತಕ್ಕಂಥ ಗ್ಲೋವ್ಸ್ ಹೇಗಿದ್ವು, ಹಾಗೆ ಅವನ ಕೈಯಲ್ಲಿ ಹಿಡ್ಕೊಂಡ್ಬಂದಿರ್ತಕ್ಕಂಥ ಕೇನ್ ಹೇಗಿತ್ತು, ಇವು ಮೂರರ ಬಗ್ಗೆನೂ ನೀವು ಬರಿಬೇಕಾಗತ್ತೆ. ದ ಓಲ್ಡ್ ಮ್ಯಾನ್ ಬೋಟ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಆಫೀಸ್ ರೂಮ್ ಬಂದ ತಕ್ಷಣ ಆಲ್ರೆಡಿ ಅಲ್ಲಿ ಕೂತಿರ್ತಕ್ಕಂಥ ಆ ಜಮೀನನ್ನು ಖರೀದಿ ಮಾಡೋದಕ್ಕೆ ಬಂದಿರತಕ್ಕಂಥ ಅಮೇರಿಕನ್ಸ್ ಇದ್ದರು. ಹಾಗೆ ಈ ಮೀಡಿಯೇಟರ್, ಈ ಸ್ಟೋರಿನ ಹೇಳ್ತಕ್ಕಂಥ ನರೇಟರ್ ಕೂಡ ಇದ್ದ. ಈ ಡಾನ್ ಹೆನ್ಸೆಲ್ಮೋ ಅಲ್ಲಿ ಆಫೀಸ್ ಒಳಗೆ ಬಂದ ತಕ್ಷಣ ಎಲ್ಲರಿಗೂ ತಲೆ ಬಾಗ್ಬಿಟ್ಟು ರೆಸ್ಪೆಕ್ಟನ್ನು ತೋರಿಸ್ತಾನೆ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್. ತನ್ನ ತಲೆ ಮೇಲೆ ಇರ್ತಕ್ಕಂಥ ಹ್ಯಾಟನ್ನು ಹಾಗೆ ಕೈಗೆ ಹಾಕ್ಕೊಂಡಿರ್ತಕ್ಕಂಥ ಗ್ಲೋವ್ಸನ್ನು ತೆಗಿತಾನೆ. ಹೇಗೆ ತೆಗಿತಾನೆ ನೋಡಿ. ಸ್ಲೋಲಿ ಆ್ಯಂಡ್ ಕೇರ್ಫುಲಿ, ತುಂಬ ಸ್ಲೋ ಆಗಿ, ನಿಧಾನವಾಗಿ, ಕೇರ್ಫುಲ್ಲಾಗಿ ಆ ಗ್ಲೋವ್ಸ್ಗಳನ್ನು ತೆಗಿತಾನೆ. ತಾವು ಗೆಸ್ ಮಾಡ್ಬೋದು ಯಾಕೆ ಅಂತ ಹೇಳ್ಬಿಟ್ಟು. ಅವು ಮೊದಲೇ ಹಳೇದಾಗಿಬಿಟ್ಟಿದ್ವು, ಮೋಸ್ಟ್ಲಿ ಅವು ಇನ್ನೂ ಹರಿದೋಗಿಬಿಡ್ತವೆ ಅನ್ನುವಂಥ ಒಂದು ಭಯದಲ್ಲಿ ನಿಧಾನಕ್ಕೆ ತೆಗಿತಾನೆ. ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಎ ಪಿಕ್ಚರ್ ಇನ್ ಎ ಬ್ಯಾಂಕ್. ಹಿ ವಾಸ್ ಎ ಜಾನಿಟರ್. ಅವನು ಫಸ್ಟು ಕೋಟ್ ಹಾಕೊಂಬಂದಾಗ ಈ ನರೇಟರ್ಗೆ ಸೆನೇಟರ್ ಕೆಟ್ರಾನ್ ನೆನಪಾಗ್ತಾನೆ. ಇವಾಗ ಅವನು ಟೋಪಿ, ತಲೆ ಮೇಲೆ ಇರ್ತಕ್ಕಂಥ ಹ್ಯಾಟನ್ನು ತೆಗೆಯೋದು ನೋಡಿದಾಗ ಯಾರು ನೆನಪಾಗತ್ತೆ ನೋಡಿ. ಚಾರ್ಲಿ ಚಾಪ್ಲಿನ್ ಅಂತ ನೀವೆಲ್ಲ ಫಿಲ್ಮಲ್ಲಿ ನೋಡಿರ್ತೀರ ಅಂತ ಆ ಚಾಪ್ಲಿನ್ ನೆನಪಾಗತ್ತೆ. ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಎ ಪಿಕ್ಚರ್. ಒಂದು ಸಿನಿಮಾದಲ್ಲಿ ಆ ಚಾಪ್ಲಿನ್ ತಲೆ ಮೇಲೆ ಇರ್ತಕ್ಕಂಥ ಹ್ಯಾಟನ್ನು ತೆಗೆಯೋದು ಈ ನರೇಟರ್ಗೆ ನೆನಪಾಗುತ್ತೆ. ಇನ್ ಎ ಬ್ಯಾಂಕ್ ಹಿ ವಾಸ್ ಎ ಜಾನಿಟರ್. ಒಂದು ಸಿನಿಮಾದಲ್ಲಿ ಈ ಚಾಪ್ಲಿನ್ ಜಾನಿಟರಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿ ಜಾನಿಟರ್ ಅಂತಂದರೆ ಬಿಲ್ಡಿಂಗ್ ನೋಡ್ಕೊಳ್ಳುವಂಥ ವ್ಯಕ್ತಿ, ಅಥವಾ ದ್ವಾರಪಾಲಕ ಅಂತ ಕರ್ಕೊಳ್ಳಿ, ಗೇಟ್ ಕೀಪರ್ ಅಂತ ಕರ್ಕೊಳ್ಳಿ, ಅಂಥ ಕೆಲಸ ಮಾಡ್ತಾ ಇರ್ತಾನೆ ಚಾಪ್ಲಿನ್. ಅವನು ಆ ಸಿನಿಮಾದಲ್ಲಿ ಆ ಹ್ಯಾಟನ್ನು ತೆಗಿತಾನಲ್ಲ, ಅದು ಈ ನರೇಟರ್ಗೆ ನೆನಪಾಗುತ್ತೆ. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬಿಡಿಯೆಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಹೀಗೆ ನಿಧಾನಕ್ಕೆ ಆ ಗ್ಲೋವ್ಸ್ಗಳನ್ನು, ಆ ಹ್ಯಾಟ್ ಮತ್ತು ಕೈಯಲ್ಲಿರ್ತಕ್ಕಂಥ ಕೇನ್ ಇವನ್ನೆಲ್ಲ ತೆಗೆದುಬಿಟ್ಟು ಏನು ಮಾಡ್ತಾನೆ ಡಾನ್ ಹೆನ್ಸೆಲ್ಮೋ. ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್. ಈ ಡಾನ್ ಹೆನ್ಸೆಲ್ಮೋ ಬರಬೇಕಾದ್ರೆ ಅವನ ಜೊತೆಗೆ ಇನ್ನೊಬ್ಬ ಡಾರ್ಕ್ ಆಗಿರ್ತಕ್ಕಂಥ, ಕಪ್ಪಗೆ ಇರ್ತಕ್ಕಂಥ ಹುಡುಗ ಕೂಡ ಬಂದಿರ್ತಾನಲ್ಲ, ಅವನು ಡಾನ್ ಹೆನ್ಸೆಲ್ಮೋ ಕೂರುವಂಥ ಚೇರ್ ಹಿಂದ್ಗಡೆ, ಕುರ್ಚಿ ಹಿಂದ್ಗಡೆ ನಿಂತ್ಕೊಂಡಿರ್ತಾನೆ, ಕೈ ಕಟ್ಕೊಂಡು ಒಬಿಡಿಯೆಂಟ್ ಆಗಿ. ಅವನ ಕೈಗೆ ಇವೆಲ್ಲವುಗಳನ್ನ ಕೊಡ್ತಾನೆ.
There was a great deal of conversation about Rain and his family. ಡಾನ್ ಹೆನ್ಸೆಲ್ಮೋ ಆಫೀಸಿಗೆ ಬರ್ತಾನೆ. ಅಲ್ಲಿ ಬಂದು ಕೂತ್ಕೊಂಡು ಬಂದಮೇಲೆ ಸುಮಾರು ಹೊತ್ತಿನವರೆಗೆ ಅವ್ರು ಏನೇನು ಮಾತಾಡ್ತಾರೆ ನೋಡಿ. ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಬಂದ ತಕ್ಷಣವೇ ಅವ್ರ ವ್ಯಾಪಾರದ ಬಗ್ಗೆ ಮಾತಾಡಲಿಲ್ಲ. ಆಯಿತು, ನಮ್ಗೆ ಅಗ್ರಿಮೆಂಟ್ ಆಗಿದೆ, ಸೈನ್ ಮಾಡು, ದುಡ್ಡು ತಗೋ ಅಂತ ನೇರವಾಗಿ ಹೇಳೋದಲ್ಲ. ಏನು ಮಾಡ್ತಾರೆ ಅಂದರೆ, ಮಾತುಕತೆ ಆರಂಭವಾಗೋದಕ್ಕಿಂತ ಮುಂಚೆ ಕ್ಷೇಮ ಸಮಾಚಾರ, ನಿಮ್ಮ ಕಡೆ ಹೆಂಗೆ, ನಿಮ್ಮ ಕಡೆ ಮಳೆ ಹೇಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಕೇಳೋದು, ಈ ರೀತಿಯಾಗಿರ್ತಕ್ಕಂಥ ಮಾತುಕತೆಗಳು ನಡೀತವೆ. ಇದನ್ನು ನಾವು ವಾರ್ಮ್ ಅಪ್ ಅಂತ ಕರಿಬಹುದು, ಇಲ್ಲ ಐಸ್ ಬ್ರೇಕಿಂಗ್ ಅಂತ ಕರಿತೀವಿ. ಯಾರನ್ನೇ ನಾವು ಭೇಟಿ ಆದ ತಕ್ಷಣ ಮೊದಲು ಕ್ಷೇಮ ಸಮಾಚಾರ ಕೇಳ್ತೀವಿ, ಹೇಗಿದ್ದಾರೆ, ನಿಮ್ಮೂರ ಕಡೆ ಹೇಗೆ. ಹೀಗೆ ಈ ಡಾನ್ ಹೆನ್ಸೆಲ್ಮೋ ಬಂದ ತಕ್ಷಣ ಸುಮಾರು ಹೊತ್ತು ಅವನ ಫ್ಯಾಮಿಲಿ ಬಗ್ಗೆ ಮತ್ತು ಆ ಏರಿಯಾದಲ್ಲಿ ಆಗಿರೋ ಮಳೆ ಬಗ್ಗೆ ಮಾತುಕತೆ ನಡೀತದೆ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಡಾನ್ ಹೆನ್ಸೆಲ್ಮೋಗೆ ಒಂದು ತುಂಬ ದೊಡ್ಡದಾಗಿರ್ತಕ್ಕಂಥ ಫ್ಯಾಮಿಲಿ ಇತ್ತು. ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ಆ ಊರಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಕೂಡ ಇವನ ಸಂಬಂಧಿಕರೇ ಆಗಿದ್ದರು. ಸೊ ಹಾಗಾಗಿ ತನ್ನ ದೊಡ್ಡ ಫ್ಯಾಮಿಲಿ ಬಗ್ಗೆ, ತಮ್ಮ ಸಂಬಂಧಿಕರ ಬಗ್ಗೆ ಅವನಿಗೆ ತುಂಬ ಹೆಮ್ಮೆ ಇತ್ತು. ಇಷ್ಟೆಲ್ಲ ಮಾತುಕತೆ ಆದಮೇಲೆ ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಈಗ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತಾರೆ. ಬಿಸ್ನೆಸ್ ಅಂದರೆ ಏನೂ ಅಲ್ಲ, ಆ ಜಮೀನು ಖರೀದಿ ವಿಚಾರಕ್ಕೆ ಬರ್ತಾರೆ. ಅವಾಗ ಈ ನರೇಟರ್ ಹೇಳ್ತಾನೆ, ಎಸ್ he would sell. ಡಾನ್ ಹೆನ್ಸೆಲ್ಮೋ ಮಾರೋದಕ್ಕೆ ರೆಡಿ ಇದ್ದಾನೆ. ಆ್ಯಸ್ ಹಿ ಹ್ಯಾಡ್ ಅಗ್ರೀಡ್. ಅವನು ಒಪ್ಕೊಂಡಿರೋ ಥರನೇ ಈ ಜಮೀನನ್ನು ಮಾರೋದಕ್ಕೆ ರೆಡಿ ಇದ್ದಾರೆ. ಎಷ್ಟಕ್ಕೆ ಅಂತಂದರೆ ಫಾರ್ $1,200 ಇನ್ ಕ್ಯಾಶ್. ಎಷ್ಟು ದುಡ್ಡಿಗೆ ಆ ಜಮೀನನ್ನು ಮಾರಕ್ಕೆ ಒಪ್ಕೊಂಡಿದ್ದ ಡಾನ್ ಹೆನ್ಸೆಲ್ಮೋ ಅಂತಂದರೆ $1,200. ನೆನ್ಪಿಟ್ಕೊಳ್ಳಿ ಇದನ್ನು. ಇನ್ ಕ್ಯಾಶ್ ಅಂತಂದರೆ ದುಡ್ಡನ್ನು ಕೊಡಬೇಕು ಹೊರತು ಚೆಕ್ಕು, ಡಿ ಅಂಥವೆಲ್ಲ ಕೊಡೋಂಗಿಲ್ಲ, ಹಾರ್ಡ್ ಕ್ಯಾಶನ್ನೇ ಕೊಡಬೇಕು. ಸೊ $1,200ಗೆ ಆ ಜಮೀನನ್ನು ಮಾರೋಕ್ಕೆ ಡಾನ್ ಹೆನ್ಸೆಲ್ಮೋ ಒಪ್ಕೊಂಡಿರ್ತಾನೆ. ವಿ ವುಡ್ ಬೈ ಅಂದರೆ ವಿ ಅಂತಂದರೆ ಇಲ್ಲಿ ಅಮೇರಿಕನ್ಸ್, ಇವರು ಕೂಡ ಕೊಂಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ದ ಮನಿ ವಾಸ್ ರೆಡಿ. ದುಡ್ಡು ಕೂಡ ಇಲ್ಲಿ ರೆಡಿ ಇದೆ. ಅವಾಗ ಈ ನರೇಟರ್ ಹೇಳ್ತಾನೆ, ಡಾನ್ ಹೆನ್ಸೆಲ್ಮೋ ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್. ಅವನಿಗೆ ಸ್ಪ್ಯಾನಿಷಲ್ಲೇ ಇವನು ಹೇಳ್ತಾನೆ ನರೇಟರ್. ಯಾಕೆ ಸ್ಪ್ಯಾನಿಷಲ್ಲೇ ಹೇಳ್ದ ಅಂತಂದರೆ, ಡಾನ್ ಹೆನ್ಸೆಲ್ಮೋಗೆ ಸ್ಪ್ಯಾನಿಷ್ ಬರ್ತಾ ಇತ್ತು, ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ಪ್ಯಾನಿಷ್ನಲ್ಲೇ ಈ ನರೇಟರ್ ಅವನಿಗೆ ಹೇಳ್ತಾನೆ, ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ ಅಂದರೆ ಶೋಧನೆ ಮಾಡೋದು. ಈ ಜಮೀನನ್ನು ತಗೊಳ್ಳೋದಕ್ಕೆ ಅಮೇರಿಕನ್ಸ್ ರೆಡಿಯಾಗಿದ್ದಾರೆ, ಡಾನ್ ಹೆನ್ಸೆಲ್ಮೋ ಮಾರೋದಕ್ಕೂ ಕೂಡ ರೆಡಿಯಾಗಿದ್ದಾನೆ. ಹಾಗಂತ ಹೇಳಿಬಿಟ್ಟು ಅಗ್ರಿಮೆಂಟ್ ಮೇಲೆ ಸೈನ್ ಹಾಕಿಬಿಟ್ಟು ಜಮೀನು ಖರೀದಿ ಆಗಲ್ಲ. ಆ ಜಮೀನು ಎಷ್ಟಿದೆ, ಅದರ ಅಳತೆ ಎಷ್ಟಿದೆ, ಎಷ್ಟು ಎಕರೆ, ಎಷ್ಟು ಗುಂಟೆ ಇದೆ ಅನ್ನೋದೆಲ್ಲ ಅವರು ಡಿಸ್ಕವರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಏನು ಮಾಡಿರ್ತಾರೆ ಅಂದರೆ, ಯು ರಿಮೆಂಬರ್ ದ್ಯಾಟ್ ವಿ ಸೆಂಟ್ ದಟ್ ಸರ್ವೇಯರ್, ಒಬ್ಬ ಸರ್ವೇಯರ್ನ ನಾವು ಕಳಿಸಿದ್ವಿ ಜಮೀನು ನೋಡ್ಕೊಂಬರೋಕ್ಕೆ, ಜಮೀನು ಅಳತೆ ಮಾಡೋದಕ್ಕೆ ಎಷ್ಟು ಎಕರೆ ಇದೆ ನೋಡ್ಕೊಂಬ ಅಂತ ಹೇಳ್ಬಿಟ್ಟು ಒಬ್ಬ ಸರ್ವೇಯರ್ನ ಕಳಿಸಿದ್ವಿ. ದಟ್ ಇಂಜಿನಿಯರ್, ಆ ಇಂಜಿನಿಯರನ್ನು ಕಳಿಸಿದ್ರಲ್ಲ, ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್. ಆ ಜಮೀನನ್ನು ಅಳತೆ ಮಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ಒಬ್ಬ ಇಂಜಿನಿಯರ್ನ ಕಳಿಸಿದ್ವಿ. ನಿಮ್ಗೆ ನೆನಪಿರ್ಬೋದು ಅದು. ಸೊ ಆ್ಯಸ್ ಟು ಮೇಕ್ ದ ಡೀಡ್ ಅಂತಂದರೆ ಅಗ್ರಿಮೆಂಟ್. ಈ ಬಾಂಡ್ ಪೇಪರ್ ಮೇಲೆ ಆ ಜಮೀನನ್ನೆಲ್ಲ ಎಷ್ಟಿದೆ, ಹೇಗಿದೆ ಅಂತೆಲ್ಲ ಮೆನ್ಷನ್ ಮಾಡಿಬಿಟ್ಟು ಅದನ್ನು ಖರೀದಿಗೆ ಸೈನ್ ಹಾಕಿಸ್ಬೇಕಾಗತ್ತೆ. ಅದನ್ನು ನಾವು ಡೀಡ್ ಅಂತ ಕರಿತೀವಿ. ಸೊ ಚೆನ್ನಾಗಿರ್ತಕ್ಕಂಥ ಡೀಡನ್ನು ಮಾಡಿಸೋದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ, ಒಬ್ಬ ಸರ್ವೆಯನ್ನು ಕಳಿಸಿದ್ವಿ. ಅಲ್ಲಿ ಜಮೀನು ಎಷ್ಟಿದೆ ಎಲ್ಲ ಅಳತೆ ಮಾಡ್ಕೊಂಡು ನೋಡ್ಕೊಂಬರೋದಕ್ಕೆ. ವೆಲ್ ಹಿ ಫೈಂಡ್ಸ್ ದ್ಯಾಟ್ ಯು ಓನ್ ಮೋರ್ ದ್ಯಾನ್ 8 acres. ಈ ನರೇಟರ್ ಡಾನ್ ಹೆನ್ಸೆಲ್ಮೋ ಹೇಳ್ತಾ ಇದ್ದಾನೆ, ಅವನು ಬಂದು ಆ ಸರ್ವೇಯರ್ ಬಂದು, ಇಂಜಿನಿಯರ್ ಬಂದುಬಿಟ್ಟು ಎಲ್ಲ ಅಳತೆ ಮಾಡಿ ನೋಡಿದಾಗ ನಿನಗೆ ಬರೀ 8 acre ಜಮೀನಿಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಅಂತ ಆ ಇಂಜಿನಿಯರ್ ಹೇಳ್ತಾನೆ. ಡಾನ್ ಹೆನ್ಸೆಲ್ಮೋ ಈ ಜಮೀನನ್ನು ಮಾರೋಕೆ ಒಪ್ಕೊಂಡಾಗ 8 acre ಜಮೀನಿದೆ ಅಂತ ಹೇಳಿರ್ತಾನೆ. ಬಟ್ ಸರ್ವೇಯರ್ ಬಂದುಬಿಟ್ಟು ಅದೆಲ್ಲ ಅಳತೆ ಮಾಡಿದಾಗ ನೋಡಿದಾಗ ಅದು 8 acre ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಅಂತ ಆ ಸರ್ವೇಯರ್ ಇಂಜಿನಿಯರ್ ಹೇಳ್ತಾನೆ. He tells that your land extends across the river. ಆ ಜಮೀನಲ್ಲಿ ಒಂದು ಕ್ರೀಕ್ ಇದೆ, ಚಿಕ್ಕದಾಗಿರ್ತಕ್ಕಂಥ ನದಿ ಇದೆ ಅಂತ ನಾವು ಮೊದಲೇ ನೋಡಿದ್ವಿ. ನಿನ್ನ ಜಮೀನು ಆ ನದಿ ಆಚೆಗೂ ಕೂಡ ಇದೆ. ಆ್ಯಂಡ್ ದಟ್ ಯು ಓನ್ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ ಯು ಥಾಟ್. ಹಾಗಾಗಿ ನೀನೇನು 8 acre ಜಮೀನಿದೆ ಅಂತ ಹೇಳಿದ್ದಲ್ಲ, ನಿನಗೆ ಆ 8 acreಗಿಂತ ಅದಕ್ಕಿಂತ ಜಾಸ್ತಿ ಇದೆ, ಆಲ್ಮೋಸ್ಟ್ ಡಬಲ್ ಇದೆ ನಿನ್ನ ಜಮೀನು ಅಂತ ಹೇಳಿಬಿಟ್ಟು ಡಾನ್ ಹೆನ್ಸೆಲ್ಮೋಗೆ ಈ ನರೇಟರ್ ಹೇಳ್ತಾನೆ. ಹಿ ಡಿಂಟ್ ನೋ ದ್ಯಾಟ್. ಡಾನ್ ಹೆನ್ಸೆಲ್ಮೋಗೆ ಅವ್ನ ಜಮೀನು ಎಷ್ಟಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅಂದಾಜು ಸುಮ್ಮನೆ ಒಂದು 8 acre ಇರ್ಬೋದು ಅಂತ ಹೇಳ್ಬಿಟ್ಟು ಮಾರೋಕೆ ಒಪ್ಕೊಂಡಿದ್ದ. ಆ 8 acreಗೆ $1,200 ಅಂತ ಇವನು ಒಪ್ಕೊಂಡಿದ್ದ. ಬಟ್ ಇವಾಗ ಆ ಜಮೀನು 8 acre ಇಲ್ಲ, ಅದ್ರ ಡಬಲ್ ಇದೆ ಅಂತ ಗೊತ್ತಾಗಿದೆ. ಆ್ಯಂಡ್ ನಾವು ಡಾನ್ ಹೆನ್ಸೆಲ್ಮೋ, ಹಾಗಾಗಿ ಡಾನ್ ಹೆನ್ಸೆಲ್ಮೋ ಈಗ ನರೇಟರ್ ಮುಂದೆ ಹೇಳ್ತಾನೆ, ದೀಸ್ ಅಮೇರಿಕನ್ಸ್ ಆರ್ ವಿನಾ ಝೆಂಟೆ. ಇದು ಸ್ಪ್ಯಾನಿಷ್ ವರ್ಡ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವಿನಾ ಝೆಂಟೆ ಅಂತ ಕರೀತಾರೆ ಸ್ಪ್ಯಾನಿಷಲ್ಲಿ. ಅದರ ಅರ್ಥ ಗುಡ್ ಪೀಪಲ್ ಅಂತ.
ನರೇಟರ್ ಹೇಳ್ತಾ ಇದ್ದಾನೆ, ದೀಸ್ ಅಮೇರಿಕನ್ಸ್ ಆರ್ ವಿನ ಜನತೆ, ಅಂದರೆ ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದ ಅಡಿಷ್ನಲ್ ಲ್ಯಾಂಡ್ ಆ್ಯಸ್ ವೆಲ್. ನೀನು 8 ಎಕರೆ ಅಂತ ತಿಳ್ಕೊಂಡ್ಬಿಟ್ಟು $1,200 ಅವ್ರು ಕೊಂಡುಕೊಳ್ಳೋದಕ್ಕೆ ರೆಡಿ ಆಗಿದ್ರು. ಇವಾಗ ಜಮೀನು ಜಾಸ್ತಿ ಇರೋದ್ರಿಂದ ಈ ಅಮೇರಿಕನ್ಸ್ ಕೂಡ ತುಂಬ ಒಳ್ಳೆಯ ಜನ ಇವರು. ಸೊ ಹಾಗಾಗಿ ಅವರು ಜಾಸ್ತಿ ದುಡ್ಡನ್ನು ಕೊಡೋದಕ್ಕೆ ಕೂಡ ಒಪ್ಕೊಂಡಿದ್ದಾರೆ. ಅಡಿಷ್ನಲ್ ಲ್ಯಾಂಡ್ ಆ್ಯಸ್ ವೆಲ್. ಅಡಿಷ್ನಲ್ ಲ್ಯಾಂಡ್ ಅಂತಂದರೆ 8 ಎಕರೆ ಜಮೀನಿಗೆ $1,200 ಅಂತ ಫಿಕ್ಸ್ ಆಗಿತ್ತಲ್ಲ, ಈಗ ಜಾಸ್ತಿ ಜಮೀನಿದೆಯಲ್ಲ, ಸೊ ಅದಕ್ಕೂ ಕೂಡ ಅವರು ಎಕ್ಸ್ಟ್ರಾ ದುಡ್ಡನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅಟ್ ದ ಸೇಮ್ ರೇಟ್ ಪರ್ ಏಕರ್. 1 ಎಕರೆ ಜಮೀನಿಗೆ ಎಷ್ಟು ದುಡ್ಡು ಅಂತ ನಾವು ಫಿಕ್ಸ್ ಮಾಡಿದ್ವಲ್ಲ, ಈಗ ಎಷ್ಟು ಜಮೀನು ಜಾಸ್ತಿ ಇದೆ ಅಂತಿದೆಯಲ್ಲ, ಅದಕ್ಕೂ ಕೂಡ ಅವರು ಅಮೇರಿಕನ್ಸ್ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ದ್ಯಾಟ್ ಇನ್ಸ್ಟೆಡ್ ಆಫ್ $1,200, ಇವಾಗ $1,200 ಬದಲಾಗಿ ಏನು ಸಿಗುತ್ತೆ ನಿಮಗೆ, ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್. ಸೊ ಈಗ ಜಮೀನು ಕೂಡ ಜಾಸ್ತಿ ಆಗಿದೆ ಅಂತ ಗೊತ್ತಾದಮೇಲೆ ಆ ಅಮೇರಿಕನ್ಸ್ ಏನು ಜಮೀನನ್ನು ತೊಗೊಳಕ್ಕೆ ಬಂದಿದ್ದಾರೆ ಅವರು ಕೂಡ ಡಬಲ್ ಅಮೌಂಟ್ನ ಕೊಡೋದಕ್ಕೆ ನಿಮಗೆ ರೆಡಿ ಆಗಿದ್ದಾರೆ. ನಿಮಗೆ ಆಲ್ಮೋಸ್ಟ್ ಯು ವಿಲ್ ಗೆಟ್ ಟ್ವೈಸ್ ಆ್ಯಸ್ ಮಚ್. ಈಗ ಎಷ್ಟು ದುಡ್ಡು $1,200 ಅಂತ ಆಗಿದೆಯಲ್ಲ, ಅದ್ರ ಡಬಲ್ ಅಮೌಂಟ್ ಕೊಡೋದಕ್ಕೆ ಅಮೇರಿಕನ್ಸ್ ರೆಡಿ ಇದ್ದಾರೆ. ಆ್ಯಂಡ್ ದ ಮನಿ ಈಸ್ ಹಿಯರ್ ಫಾರ್ ಯು. ಆ ಎಕ್ಸ್ಟ್ರಾ ಜಮೀನಿಗೂ ಕೂಡ ಸೇರಿಕೊಂಡು ತಂದಿರತಕ್ಕಂಥ ದುಡ್ಡು ಇಲ್ಲಿ ರೆಡಿ ಇದೆ. ನೀನು ಈ ದುಡ್ಡನ್ನ ತೊಗೊಂಡ್ಬಿಟ್ಟು ಸೈನ್ ಹಾಕಿಬಿಟ್ಟು ಕಾಗದ ಪತ್ರಕ್ಕೆ ದುಡ್ಡು ತೊಗೊಂಡು ಹೋಗ್ಬೋದು ಅಂತ ಹೇಳ್ದ. ಯಾರಿಗಾದರೂ ಈ ಥರ ತಮಗೇ ಗೊತ್ತಿಲ್ಲದಿರ್ತಕ್ಕಂಥ ಎಕ್ಸ್ಟ್ರಾ ಜಮೀನಿದೆ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಸಿಗುತ್ತೆ ಅಂತಂದಾಗ ತುಂಬ ಖುಷಿ ಪಟ್ಬಿಡ್ತಿದ್ರು. ಬಟ್ ಇವಾಗ ಡಾನ್ ಅನ್ಸೆಲ್ಮೋದ್ ರಿಯಾಕ್ಷನ್ ಹೇಗಿದೆ ನೋಡಿ. ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಎ ಮೂಮೆಂಟ್ ಇನ್ ಥಾಟ್. ಈ ಥರ ನಿನಗೆ ಜಮೀನು ಡಬಲ್ ಇದೆ, ಹಾಗಾಗಿ ಡಬಲ್ ಅಮೌಂಟ್ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳಿದಾಗ ಒಂದು ಕ್ಷಣ ಇವನು ತಲೆ ಕೆಳಗೆ ಹಾಕ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾನೆ. ದೆನ್ ಹಿ ಸ್ಟುಡ್ ಅಪ್. ಆಮೇಲೆ ಯೋಚನೆ ಮಾಡಿದ್ಮೇಲೆ ಎದ್ದು ನಿಂತ್ಕೊಳ್ತಾನೆ. ಆ್ಯಂಡ್ ಸ್ಟೇಡ್ ಆಟ್ ಮೀ. ಈ ನರೇಟರ್ ಏನಿದಲ್ಲ ಅವನಿಗೆ ಸ್ಪ್ಯಾನಿಷಲ್ಲಿ ಹೇಳ್ತಾ ಇದ್ನಲ್ಲ, ನಿನಗೆ ಜಮೀನು ಡಬಲ್ ಇದೆ, ದುಡ್ಡು ಕೂಡ ಡಬಲ್ ಸಿಗುತ್ತೆ ಅಂತ ಹೇಳಿದಾಗ ಇವನ ಕಡೆ ದಿಟ್ಟಿಸಿ ನೋಡ್ಬಿಟ್ಟು ಹೇಳ್ತಾನೆ, ಫ್ರೆಂಡ್, ನೋಡು ಸ್ನೇಹಿತನೇ, ಹಿ ಸೇಡ್, ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ನೀವು ನನಗೆ ಈ ಥರ ಮಾತಾಡಬಾರ್ದು, ಈ ಒಂದು ಮ್ಯಾನರ್ ನನಗೆ ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತಮಗೊಂಥರ ಶಾಕ್ ಅನ್ನಿಸ್ಬೋದು, ಯಾಕೆ ಇವನು ಯಾಕೆ ಈ ಥರ ಹೇಳ್ತಾ ಇದ್ದಾನೆ, ಅವನೇನು ತಪ್ಪು ಮಾತಾಡಿದ್ದಾನೆ ಹೇಳಿ. ಮೋಸ ಮಾಡಿಬಿಟ್ಟು ಇವನ ಕಡೆಯಿಂದ ಸೈನ್ ಹಾಕಿಸ್ಕೊಂಡು ಜಮೀನನ್ನೆಲ್ಲ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ಅವ್ರು ಪ್ರಾಮಾಣಿಕವಾಗಿ ಜಮೀನನ್ನು ಸರ್ವೆ ಮಾಡಿಸಿ ಎಕ್ಸ್ಟ್ರಾ ಜಮೀನಿದೆ, ನಿನಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದಾಗ ಇವನು ಹೇಳ್ತಾ ಇದ್ದಾನೆ, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ನೀನು ಆ ಥರ ನನಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾನೆ ಡಾನ್ ಅನ್ಸೆಲ್ಮೋ. ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಇಸ್ ಸೈ. ಅವಾಗ ನರೇಟರ್ ಏನು ಮಾಡ್ತಾನೆ, ಮಧ್ಯಕ್ಕೇನು ಬಾಯಿ ಹಾಕಕ್ಕೆ ಹೋಗಲ್ಲ. ಅವ್ನು ಹೇಳ್ತಾ ಇದ್ದಲ್ಲ, ಅವನು ಹೇಳೋದನ್ನು ಕಂಪ್ಲೀಟ್ ಮಾಡಲಿ ಅಂತ ಹೇಳ್ಬಿಟ್ಟು ಇವನು ಸೈಲೆಂಟಾಗಿ ಉಳ್ಕೊಂಡು ಅವನ ಮಾತನ್ನ ಕೇಳ್ತಾ ಹೋಗ್ತಾನೆ. ಇವಾಗ ಡಾನ್ ಅನ್ಸೆಲ್ಮೋ ಮತ್ತೆ ಮುಂದೆ ಏನು ಹೇಳ್ತಾನೆ ನೋಡಿ. ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ಈ ಅಮೇರಿಕಾದವರು ತುಂಬ ಒಳ್ಳೆ ಜನ ಅಂತ ನನಗೆ ಗೊತ್ತು. ಆ್ಯಂಡ್ ದಟ್ ಈಸ್ ವೈ, ಅದಕ್ಕಾಗಿಯೇ ನಾನು ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಟು ದೆಮ್. ಸೊ ಹಾಗಾಗಿನೇ ಅವರು ಒಳ್ಳೆಯ ಜನ ಅಂತ ಗೊತ್ತಾಗಿದ್ದೇನೆ ನನ್ನ ಜಮೀನನ್ನು ಮಾರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ಬಟ್ ಈ ರೀತಿಯಾಗಿ ನನಗೆ ಅವಮಾನ ಆಗೋದು ನನಗಿಷ್ಟ ಇಲ್ಲ, ನನಗೆ ಇನ್ಸಲ್ಟ್ ಆದಂಗೆ ಆಯಿತು ಅಂತ ಹೇಳ್ತಾನೆ. ತಾವು ಅಂದ್ಕೋಬೋದು ಏನು ಇನ್ಸಲ್ಟ್ ಆಗಿದೆ ಈ ಮಾತಲ್ಲಿ ಅಂತ ಹೇಳ್ಬಿಟ್ಟು. ಮುಂದೆ ಹೇಳ್ತಾನೆ, ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200. ಮೊದಲೇ ಮಾತು ಕೊಟ್ಟಂಗೆ ಒಪ್ಪಿಗೆ ಆದಂಗೆ ನನ್ನ ಮನೆ ಮತ್ತು ನನ್ನ ಜಮೀನನ್ನು ನಾನು $1,200 ಮಾರೋದಕ್ಕೆ ಒಪ್ಕೊಂಡಿದ್ದೀನಿ. ಆ್ಯಂಡ್ ದಟ್ ಈಸ್ ದ ಪ್ರೈಸ್. ಅಷ್ಟೇ ಪ್ರೈಸ್, $1,200 ಅಷ್ಟೇ, ನೀವು ಜಾಸ್ತಿ ನನಗೆ ಕೊಡೋದು ಬೇಡ. ಜಮೀನು ಮನೆ $1,200 ನಾನು ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಸೊ ಈಗ ಅಮೌಂಟನ್ನು ಚೇಂಜ್ ಮಾಡೋದಿಲ್ಲ ನಾನು, ಅಷ್ಟೇ ದುಡ್ಡು ಅಂತ ಹೇಳಿದ ಡಾನ್ ಅನ್ಸೆಲ್ಮೋ. ಇರೋ ಜಮೀನಿಗಿಂತ ಸುಳ್ಳು ಹೇಳಿ ಜಮೀನು ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಕಿತ್ಕೊಳ್ಳುವಂಥ ಇಂಥ ಜನಗಳ ಮಧ್ಯಕ್ಕೆ ಡಾನ್ ಅನ್ಸೆಲ್ಮೋ ಎಂಥ ವ್ಯಕ್ತಿ ಅಂತ ತಮಗೆ ಅರ್ಥ ಆಗಿರ್ಬೋದು. ಅವನು ಮುಂಚೆ ಮಾತು ಕೊಟ್ಟಿದ್ದ, ಒಪ್ಕೊಂಡಿದ್ದ, ತನ್ನ ಜಮೀನು ಮತ್ತು ಮನೇನ $1,200 ಅಂತ ಒಪ್ಪಿದ್ದ ಮಾರೋದಕ್ಕೆ. ಸೊ ಇವಾಗಲೂ ಕೂಡ ಅದೇ ಮಾತಿಗೆ ಬದ್ಧವಾಗಿದ್ದಾನೆ. ಮಾತಿಗೆ ತಪ್ಪುವಂಥ ಮನುಷ್ಯ ಅವನಾಗಿರಲಿಲ್ಲ. ಸೊ ಹಾಗಾಗಿ ಅವನು ಹೇಳ್ತಾನೆ, ಇವಾಗ ನಾನು ಏನೂ ಚೇಂಜ್ ಮಾಡಲ್ಲ. ಸೊ $1,200 ನಾನು ಮಾರೋದಕ್ಕೆ ಒಪ್ಕೊಂಡಿದ್ದೆ, ಇವಾಗ ಅಷ್ಟೇ ದುಡ್ಡು, ಇವಾಗ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅವಮಾನ ಮಾಡಬೇಡಿ ಅಂತ ಡಾನ್ ಅನ್ಸೆಲ್ಮೋ ಹೇಳ್ತಾನೆ. ಅವ್ನ ಮಾತು ಕೇಳಿದಾಗ ತಮಗೊಂಥರ ಅನ್ನಿಸ್ಬೋದು, ಇವನಿಗೇನು ಹುಚ್ಚಿಡಿದೇನಾ ಅಂತ ಅಲ್ವಾ. ಜಮೀನು ಜಾಸ್ತಿ ಇದೆ, ಆ ಜಮೀನನ್ನು ಸುಳ್ಳು ಹೇಳಿ ಅವರೇನು ಬರ್ಸ್ಕೊಂಡು ಎಲ್ಲ ಲಪ್ಟಾಯಿಸ್ಕೊಂಡು ಹೋಗಲಿಲ್ಲ. ಬಟ್ ಜಮೀನು ಜಾಸ್ತಿ ಇರೋದ್ರಿಂದ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ ಅಂತ ಅಮೇರಿಕನ್ಸ್ ಕೂಡ ಮುಂದೆ ಬಂದಾಗ ಇವನು ಜಾಸ್ತಿ ದುಡ್ಡು ಬೇಡ ಅಂತ ಹೇಳಿದಾಗ ನಮಗೊಂಥರ ಡಾನ್ ಅನ್ಸೆಲ್ಮೋ ಏನೋ ಪೆದ್ದ, ಇವನೊಬ್ಬ ದಡ್ಡ ಅಂತ ಅನಿಸಿರ್ಬೋದು. ಮುಂದೆ ಗೊತ್ತಾಗುತ್ತೆ ಯಾಕೆ ಅವನು ಹೇಳ್ತಾನೆ ಅನ್ನೋದು ಸ್ಟೋರಿನಲ್ಲಿ.
ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಈ ನರೇಟರ್ ಏನು ಮಾಡ್ತಾನೆ, ಅವನಿಗೆ ತುಂಬ ವಾದಿಸ್ತಾನೆ, ಆರ್ಗ್ಯೂ ಮಾಡ್ತಾನೆ. ಇಲ್ಲ, ನಿನ್ಗೆ ಯಾಕೆ ಈ ಥರ ಅನ್ಕೋತಾ ಇದೆಯಾ, ನಿನಗೆ ಡಬಲ್ ಜಮೀನಿದೆ, ಜಮೀನು ಜಾಸ್ತಿ ಇರೋದ್ರಿಂದ ದುಡ್ಡನ್ನ ನೀನು ಜಾಸ್ತಿ ತಗೋಬೇಕು, ಅಮೇರಿಕನ್ಸ್ ಕೂಡ ಕೊಡಕ್ಕೆ ರೆಡಿ ಇದ್ದಾರೆ ಅಂತ ಎಷ್ಟೋ ಥರ ವಾದ ಮಾಡಿ ಅವನು ಒಪ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಡಾನ್ ಎನ್ಸೆಲ್ಮೋ ಅವು ಯಾವುದಕ್ಕೂ ಒಪ್ಕೊಳ್ಳಲ್ಲ. ಇಟ್ ವಾಸ್ ಯೂಸ್ಲೆಸ್. ಫೈನಲಿ ಹಿ ಸೈನ್ ದ ಡೀಡ್. ಯಾರ ಮಾತಿಗೂ ಕೂಡ ಅವನು ಒಪ್ಕೊಳ್ಳಿಲ್ಲ. ಜಾಸ್ತಿ ದುಡ್ಡು ತಗೊಳ್ಳಿ ಅಂತ ಎಷ್ಟೋ ಫೋರ್ಸ್ ಮಾಡಿದ್ರು ಕೂಡ ಅವನು ಒಪ್ಕೊಳ್ಳದೆ ಏನು ಮಾಡ್ತಾನೆ, ಕಾಗದ ಪತ್ರಗಳಿಗೆ ಸೈನ್ ಹಾಕ್ತಾನೆ. ಆ್ಯಂಡ್ ಟುಕ್ ದ ಮನಿ. ದುಡ್ಡನ್ನು ತಗೊಳ್ತಾನೆ. ಎಷ್ಟು ದುಡ್ಡು ತಗೋತಾನೆ ಅಂದರೆ, ಮುಂಚೆ ಎಷ್ಟು ದುಡ್ಡಿಗೆ ಅವನು ಮಾರಕ್ಕೆ ಒಪ್ಕೊಂಡಿರ್ತಾನೆ ಅದು $1,200 ಅಷ್ಟು ದುಡ್ಡು ಮಾತ್ರ ತಗೋತಾನೆ. ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಮುಂಚೆ ಎಷ್ಟು ಮಾತುಕತೆ ಆಗಿತ್ತಲ್ಲ ಅದಕ್ಕಿಂತ $1 ಕೂಡ ನಂಗೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಆ $1,200 ತಗೊಳ್ತಾನೆ. ದೆನ್ ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ಶುಕ್ ಅಂತಂದ್ರೆ ಶೇಕ್ ಅನ್ನೋದ್ರ ಪಾಸ್ಟ್ ಟೆನ್ಸ್. ಶುಕ್. ಆ ದುಡ್ಡು ತಗೊಂಡಾದ್ಮೇಲೆ ಆ ರೂಮಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶೇಕ್ ಹ್ಯಾಂಡ್, ಥ್ಯಾಂಕ್ಸ್ ಅನ್ನ ಕೊಡ್ತಾನೆ. ಫುಟ್ ಆನ್ ಹಿಸ್ ರ್ಯಾಗ್ಡ್ ಗ್ಲೋವ್ಸ್. ಆ ಕಿತ್ತೋಗಿರ್ತಕ್ಕಂಥ ಹರಿದೋಗಿರುವಂಥ ಗ್ಲೋವ್ಸ್ಗಳನ್ನು ಕೈಗೆ ನಿಧಾನಕ್ಕೆ ಹಾಕೋತಾನೆ. ಟುಕ್ ಹಿಸ್ ಸ್ಟಿಕ್. ಅವನ ಕೈಯಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಇತ್ತಲ್ಲ, ಕಡ್ಡಿನ ಸ್ಟಿಕ್ನ ತಗೋತಾನೆ. ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ಬಾಯ್ ಬಿಹೈಂಡ್ ಹಿಮ್. ಸೊ ಎಲ್ಲ ತೊಗೊಂಡ್ಬಿಟ್ಟು ಆ $1,200 ದುಡ್ಡನ್ನ ಮಾತ್ರ ತೊಗೊಂಡ್ಬಿಟ್ಟು ಅಗ್ರಿಮೆಂಟ್ಗೆ ಸೈನ್ ಹಾಕಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಅವನ ಹಿಂದಿಂದ ಆ ಬಂದಿರತಕ್ಕಂಥ ಹುಡುಗ ಕೂಡ ಹೊರಟು ಹೋಗಿಬಿಡ್ತಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸೋಣ. ಇವತ್ತಿನ ಕ್ಲಾಸ್ನಲ್ಲಿ ತಾವು ಮುಖ್ಯವಾಗಿ ಡಾನ್ ಎನ್ಸೆಲ್ಮನ್ ತೋಟ ಹೇಗಿತ್ತು ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಆಮೇಲೆ ಮುಖ್ಯವಾಗಿ ಅವನ ಫಿಸಿಕಲ್ ಅಪಿಯರೆನ್ಸ್ ಹೇಗಿತ್ತು, ಅವ್ನು ನೋಡೋಕೆ ಹೇಗಿದ್ದ ಅನ್ನೋದ್ರ ಬಗ್ಗೆ ಕ್ವಶನ್ಗಳು ಬರ್ತವೆ ಎಕ್ಸಾಮಲ್ಲಿ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇದಾದ್ಮೇಲೆ ಆಫೀಸಲ್ಲಿ ಬಂದಮೇಲೆ ನರೇಟರ್ ಅವನಿಗೆ ಸ್ಪ್ಯಾನಿಷಲ್ಲಿ ಹೇಳ್ತಾನೆ ಜಮೀನ್ ಡಬಲ್ ಇದೆ, ಅಮೇರಿಕನ್ಸ್ ಕೂಡ ಡಬಲ್ ಅಮೌಂಟ್ ಕೊಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದಾಗ ಡಾನ್ ಆನ್ಸೆಲ್ಮೋ ಒಪ್ಕೊಳ್ಳಲ್ಲ. ಮುಂಚೆ ಎಷ್ಟು ಮಾತಿಗೆ ಒಪ್ಕೊಂಡಿದ್ದೆ ಅಷ್ಟಕ್ಕೆ ನಾನು ಜಮೀನು ಮಾರಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು $1,200 ತಗೊಂಡು ಜಮೀನ್ ಕಾಗದ ಪತ್ರಕ್ಕೆ ಸೈನ್ ಹಾಕಿಬಿಟ್ಟು ಹೊರಟೋಗ್ತಾನೆ. ಅವನು ಒಂದು ಈ ಬಿಹೇವಿಯರನ್ನು ನೋಡಿದಾಗ, ಅವನಿಗೆ ಒಂದು ನಡೆಯನ್ನು ನೋಡಿದಾಗ ನಮ್ಗೆ ವಿಚಿತ್ರ ಅನಿಸ್ಬೋದು. ಇಂಥವನಿಗೆ ನಾವು ಯಾಕೆ ಜೆಂಟಲ್ ಮ್ಯಾನ್ ಅಂತ ಕರಿಬೇಕು ಅಂತ ತಮ್ಗೆ ಅನಿಸ್ಬೋದು. ಬಟ್ ಪಾಠದ ಮುಂದಿನ ಭಾಗದಲ್ಲಿ ಅವನು ಎಂಥ ವ್ಯಕ್ತಿ, ದುಡ್ಡು ಎಕ್ಸ್ಟ್ರಾ ಕೊಡೋಕೆ ರೆಡಿ ಇದ್ರು ಅವನು ಯಾಕೆ ತಗೊಳ್ಳಿಲ್ಲ ಅನ್ನೋದು, ಅವನು ಯಾಕೆ ಜೆಂಟಲ್ ಮ್ಯಾನ್ ಅಂತ ಕರಿತೀವಿ ಅನ್ನೋದನ್ನ ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಇವಾಗ ಈ ಕ್ಲಾಸನ್ನೇ ಇಲ್ಲೇ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಪಾಠದ ನೆಕ್ಸ್ಟ್ ಪಾರ್ಟ್ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.